ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮಲೆನಾಡು ಸವಿರುಚಿ. ಇವತ್ತು ತುಂಬಾ ರುಚಿಕರವಾಗಿರುವಂತಹ ಸಾಫ್ಟ್ ಆಗಿರುವಂತಹ ಈ ಮಳೆಗೆ ಏನಾದರೂ ಬಿಸಿ ಬಿಸಿಯಾಗಿ ಕ್ರಿಸ್ಪಿಯಾಗಿ ತಿನ್ನಬೇಕು ಅಂತ ಅನಿಸಿದ್ರೆ ಈ ಥರ ಒಂದು ಬದನೆಕಾಯಿ ಫ್ರೈನ ಟ್ರೈ ಮಾಡಿ. ಸಖತ್ ಅಂದರೆ ಸಖತ್ತಾಗಿರುತ್ತೆ. ಈ ಥರ ಏನಾದರೂ ರಸಮು ಅಥವಾ ಗೊಜ್ಜು ತಂಬಳಿ ಏನಾದರೂ ಇದ್ದರೆ ಅದ್ರ ಜೊತೆಗೆ ಈ ಥರ ಫ್ರೈ ಇದ್ಬಿಟ್ರೆ ಸಖತ್ ಅಂದರೆ ಸಖತ್ತಾಗಿರುತ್ತೆ. ಒಂದು ಸರಿ ಈ ರೀತಿಯಾಗಿ ಟ್ರೈ ಮಾಡಿ. ಮೊದಲನೇದಾಗಿ ಇದನ್ನ ಮಾಡೋದಕ್ಕೆ ಮನೆಯಲ್ಲೇ ತುಂಬ ಬದನೆಕಾಯಿಗಳು ಬೆಳ್ಕೊಂಡಿತ್ತು. ಆ ಬದನೆಕಾಯಿನ ಈಗ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಎಷ್ಟು ಬದನೆಕಾಯಿ ಬೇಕು ಅಷ್ಟು ಬದನೆಕಾಯಿನ ತೊಗೊಂಡಿದ್ದೀನಿ. ನಾನಿಲ್ಲಿ 4 ಬದನೆಕಾಯಿನ ಚೆನ್ನಾಗಿ ಬೆಳೆದಿರುವಂತಹ ಬದನೆಕಾಯಿನ ತೊಗೊಂಡು ಬಂದಿದ್ದೆ. ಹಾಗಾಗಿ ನನಗೆ 2 ಬದನೆಕಾಯಿ ಫ್ರೈ ಮಾಡ್ಕೊಂಡಿದ್ದೀನಿ. ನೋಡಿ ಎಷ್ಟು ಬದನೆಕಾಯಿ ಬೆಳ್ಕೊಂಡಿದೆ ಅಂತ. ಈ ರೀತಿ ಮನೆಯಲ್ಲೇ ಬದನೆಕಾಯಿನೆಲ್ಲ ಬೆಳ್ಕೊಂಡ್ಬಿಟ್ರೆ ನಮಗೆ ಯಾವಾಗ ಬೇಕಂದ್ರೆ ಆವಾಗ ನಾವು ರೆಸಿಪಿನ ಮಾಡ್ಕೋಬೋದು. ತುಂಬಾ ಸಖತ್ತಾಗಿರುತ್ತೆ, ಹಾಗೆ ಹೆಲ್ದಿ ಕೂಡ ಆಗಿರುತ್ತೆ. ಮನೆಯಲ್ಲೇ ಬೆಳ್ಕೊಂಡಿರೋದ್ರಿಂದ ಏನೂ ಕೆಮಿಕಲ್ ಹಾಕದೇ ಇರೋದ್ರಿಂದ ತುಂಬಾ ಚೆನ್ನಾಗಿರುವಂತಹ ಫ್ರೆಶ್ ಆಗಿರುವಂತಹ ಬದನೆಕಾಯಿನ ನಾವು ಮಾಡ್ಕೋಬೋದು. ಅಡುಗೆ ಯಾವುದಕ್ಕಾದರೂ ಬಳಸ್ಕೋಬೋದು. ತುಂಬಾ ಸಖತ್ತಾಗಿರುತ್ತೆ. ನೋಡ್ತಿರ್ಬೋದು ಈ ಥರ ಜೋಡಿ ಬದನೆಕಾಯಿ ಆಗಿದೆ. ಒಂದೇ ತೊಟ್ಟಲ್ಲಿ 2 ಬದನೆಕಾಯಿ ಆಗಿದೆ. ಎಷ್ಟು ವಿಚಿತ್ರ ಅಲ್ವಾ. ಈ ರೀತಿಯಾಗಿ ನನಗೆ ಬದನೆಕಾಯಿ ಸಿಕ್ತು. ನಾನಿಲ್ಲಿ 4 ಬದನೆಕಾಯಿನ ಕಟ್ ಮಾಡ್ಕೊಂಡು ಬಂದೆ. ನನಗೆ 2 ಬದನೆಕಾಯಿ ಅಷ್ಟೇ ಸಾಕಾಗಿತ್ತು, ಆದರೆ ಈ ಥರ ಒಂದು ಬದನೆಕಾಯಿ ಕಾಣ್ತು, ಹಾಗಾಗಿ ಇದನ್ನು ಕೂಡ ಕಟ್ ಮಾಡ್ಕೊಂಡು ಬಂದಿದ್ದೀನಿ. ನೋಡಿ ಯಾವ ಥರ ಇದೆ ಅಂತ. ಈ ಥರ ಒಂದೇ ತೊಟ್ಟಲ್ಲಿ 2 ಬದನೆಕಾಯಿ ಆಗಿದೆ. ಈಗ ಇದನ್ನ ಚೆನ್ನಾಗಿ ತೊಳೆದು ಇದನ್ನ ಇಟ್ಕೊಂಡಿದ್ದೀನಿ. ಈಗ ಮೇಲಿಂದ ಈ ಥರ ಸಿಪ್ಪೆನ ತೆಗೆದು ಫ್ರೈ ಮಾಡ್ಕೋಬೋದು, ಇಲ್ಲ ಹಾಗೇನೂ ಕೂಡ ಮಾಡ್ಕೋಬೋದು. ನಮ್ಮ ಮನೆಯಲ್ಲಿ ಈ ಥರ ಫ್ರೈ ಮಾಡಿಕೊಂಡ್ರೆ ಇಷ್ಟ ಆಗುತ್ತೆ, ಅಂದರೆ ಸಿಪ್ಪೆ ತೆಗೆದು ಫ್ರೈ ಮಾಡಿಕೊಂಡ್ರೆ ಇಷ್ಟ ಆಗುತ್ತೆ. ಇಲ್ಲ ಒಂಥರ ದಾರ ಥರ ಸಿಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ನಾನು ಈ ಥರ ಸಿಪ್ಪೆನೆಲ್ಲ ತೆಗೆದು ಇದನ್ನ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಬದನೆಕಾಯಿನ ಸ್ವಲ್ಪ ದಪ್ಪಗೆ ಹೆಚ್ಕೋಬೇಕು. ನೋಡಿ ಹೀಗೆ ಈ ಥರ ಮಾಡಿ ಸ್ವಲ್ಪ ದಪ್ಪವಾಗಿಯೇ ಹೆಚ್ಕೋಬೇಕು. ಸಖತ್ತಾಗಿರುತ್ತೆ. ನೋಡಿ ಈ ಥರ ದಪ್ಪಗೆ ಕಟ್ ಮಾಡಿಕೊಂಡು ರೌಂಡಾಗಿ ಕಟ್ ಮಾಡಿಕೊಂಡು ಇದನ್ನು ನೀರೊಳಗಡೆ ಹಾಕಿಟ್ಕೋತಾ ಇದ್ದೀನಿ. ಈ ಥರ ಮಾಡಿ ನೀರೊಳಗಡೆ ಹಾಕಿ ಇದನ್ನ ಹಾಗೇ ಬಿಡಬೇಕು. ನೀರೊಳಗಡೆ ಹಾಕೋದು ಯಾಕೆ ಅಂದರೆ ಕಪ್ಪಾಗೋದಿಲ್ಲ, ತುಂಬ ಹೊತ್ತಿನವರೆಗೂ ಇದು ಕಪ್ಪಾಗೋದಿಲ್ಲ. ಅದಕ್ಕೋಸ್ಕರ ನಾನು ನೀರೊಳಗಡೆ ಹಾಕಿಟ್ಕೊಂಡಿದ್ದೀನಿ. ಇದಕ್ಕೆ ಈಗ ಒಂದು ಮಸಾಲೆನ ರೆಡಿ ಮಾಡ್ಕೋಬೇಕು. ನಾನಿಲ್ಲಿ ಒಂದು 3 ಸ್ಪೂನ್ ಆಗುವಷ್ಟು ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಕಲರು ಮತ್ತು ಖಾರ ಎರಡೂ ಕೂಡ ಚೆನ್ನಾಗಿದೆ, ಹಾಗಾಗಿ 3 ಸ್ಪೂನ್ ಆಗುವಷ್ಟು ಅಚ್ಚ ಖಾರದ ಪುಡಿನ ಹಾಕಿದ್ದೀನಿ. ಅದಕ್ಕೆ 1 ಟೀ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿನ ಹಾಕ್ಕೊಂಡಿದ್ದೀನಿ. ಹಾಗೆ ರುಚಿಗೆ ಎಷ್ಟು ಬೇಕು ಅಂತ ನೋಡಿಕೊಂಡು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಹಾಗೆ 2 ಟೀ ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಕಡಲೆ ಹಿಟ್ಟು ಹಾಕೋದ್ರಿಂದ ತುಂಬಾ ಸಾಫ್ಟಾಗಿ ಬರುತ್ತೆ. ಹಾಗಾಗಿ 2 ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟನ್ನು ಹಾಕಿದ್ದೀನಿ. ಹಾಗೆ ಜಜ್ಜಿಟ್ಕೊಂಡಿರುವಂತಹ ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿಯಾಗಿ ಸ್ವಲ್ಪ ಜಜ್ಜಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಈಗ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಇದನ್ನ ಕಲಿಸ್ಕೋಬೇಕು. ತುಂಬ ತಿಳುವಾಗಿನೂ ಕಲಿಸ್ಕೋಬಾರ್ದು, ಹಾಗೆ ಗಟ್ಟಿಯಾಗಿನೂ ಕಲಿಸ್ಕೋಬಾರ್ದು. ನಾವು ಬದನೆಕಾಯಿ ಒಳಗಡೆ ಡಿಪ್ ಮಾಡಿದಾಗ ಬದನೆಕಾಯಿಗೆ ಖಾರ ಹಿಡಿಬೇಕು, ಆ ಥರ ಮಾಡಿ ನಾವು ಇದನ್ನ ಕಲಿಸ್ಕೋಬೇಕಾಗತ್ತೆ. ನೋಡಿ ಈ ರೀತಿಯಾಗಿ ಮಸಾಲೆನ ಕಲಿಸ್ಕೊಂಡಿದ್ದೀನಿ. ಈ ಥರ ಮಾಡಿ ಕಲಿಸ್ಕೋಬೇಕು. ನೋಡಿ ಹೀಗೆ ಈ ರೀತಿಯಾಗಿ ಕಲಸಿ ಇರುವಂತಹ ಮಸಾಲೆಗೆ ಈಗ ನೀರಲ್ಲಿ ನೆನೆಸಿಟ್ಕೊಂಡಿರುವಂತಹ ಬದನೆಕಾಯಿನ ಹಾಕೊಳ್ತಾ ಇದ್ದೀನಿ. ಈ ಥರ ಬದನೆಕಾಯನ್ನು ಚೆನ್ನಾಗಿ ಮಸಾಲೆಗೆ ಹಚ್ಚಿ ಒಂದು 10 ನಿಮಿಷ ಹಾಗೇ ಬಿಡಬೇಕಾಗತ್ತೆ. ಈ ಥರ ಹಚ್ಚಿ ಬಿಡೋದ್ರಿಂದ ಚೆನ್ನಾಗಿ ಬದನೆಕಾಯಿಗೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹೀರ್ಕೊಳ್ಳುತ್ತೆ. ಹಾಗಾಗಿ ಈ ರೀತಿ ಮಸಾಲೆ ಒಳಗಡೆ ಚೆನ್ನಾಗಿ ಡಿಪ್ ಮಾಡಿ ಒಂದು 10 ನಿಮಿಷ ಹಾಗೇ ಬಿಟ್ಕೋತಾ ಇದ್ದೀನಿ. ನೋಡಿ ಈ ರೀತಿಯಾಗಿ ಎಲ್ಲ ಕಡೆನೂ ಚೆನ್ನಾಗಿ ಬದನೆಕಾಯಿಗೆ ಮಸಾಲೆನ ಹಚ್ಕೋಬೇಕು. ನೋಡಿ ಇದಾಗಿದೆ. ಈಗ ಒಂದು 10 ನಿಮಿಷ ಹಾಗೇ ಬಿಟ್ಟು 10 ನಿಮಿಷದ ನಂತರ ಒಂದು ತವಾನ ಕಾಯೋದಕ್ಕೆ ಇಟ್ಕೊಂಡಿದ್ದೆ. ಅದಕ್ಕೆ ಈಗ ಒಂದು 4 ಸ್ಪೂನ್ ಆಗುವಷ್ಟು ಕೊಬ್ಬರಿ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಕೊಬ್ಬರಿ ಎಣ್ಣೆ ಹಾಕಿದ ಮೇಲೆ ಎಣ್ಣೆ ಬಿಸಿ ಆದಮೇಲೆ ನಾವು ಬದನೆಕಾಯಿನ ಹಾಕ್ಕೊಳ್ಬೇಕಾಗತ್ತೆ. ಬಿಸಿ ಆಗೋದ್ರೊಳಗಡೆ ನಾವು ಬದನೆಕಾಯಿನ ಹಾಕಿಬಿಟ್ರೆ ಅದು ನಾವು ಮೇಲ್ಗಡೆ ರವೆ ಹಾಕಿರ್ತೀವಲ್ಲ ಪೂರ್ತಿ ಬಿಟ್ಕೊಂಡ್ಬಿಡುತ್ತೆ. ಹಾಗಾಗಿ ಎಣ್ಣೆ ಚೆನ್ನಾಗಿ ಕಾಯಬೇಕು. ಎಣ್ಣೆ ಕಾದ್ಮೇಲೆ ನಾನೀಗ ಬದನೆಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಬದನೆಕಾಯಿ ಕೂಡ ಚೆನ್ನಾಗಿ ನೆಂದಿದೆ. ನನಗೀಗ ಸ್ವಲ್ಪ ರವೆ ಬೇಕಾಗಿತ್ತು, ರವಾನೂ ಕೂಡ ಹಾಕಿ ಇಟ್ಕೊಂಡಿದ್ದೀನಿ. ನೋಡಿ ಈಗ ಬದನೆಕಾಯಿನ ರವಾದ ಒಳಗಡೆ ಡಿಪ್ ಮಾಡಿ ತುಂಬ ಲೈಟಾಗಿಯೇ ಡಿಪ್ ಮಾಡಬೇಕು. ಈಗ ತವಾದ ಮೇಲೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿಯಾಗಿ ಒಂದೊಂದಾಗಿಯೇ ಈ ಥರ ಲೈಟಾಗಿ ರವಾದ ಒಳಗಡೆ ಡಿಪ್ ಮಾಡಿಕೊಂಡು ಕಾದಿರುವಂತಹ ತವಾದ ಮೇಲೆ ಹಾಕಿ ಬೇಯಿಸ್ಕೊಳ್ಳೋದು ಅಷ್ಟೇ. ಡೀಪ್ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ. ಈ ರೀತಿಯಾಗಿ ಫ್ರೈ ಮಾಡಿಕೊಂಡ್ರೆ ಸ್ವಲ್ಪ ಕಡಿಮೆ ಎಣ್ಣೆನೂ ಕೂಡ ಬಳಸ್ಕೋಬೋದು.
ನೋಡಿ ಈ ರೀತಿಯಾಗಿ ಎಲ್ಲನೂ ಕೂಡ ಎಷ್ಟು ಒಂದು ತವಾಗೆ ಹಿಡಿಯುತ್ತೋ ಎಲ್ಲನೂ ಕೂಡ ಹಾಕ್ಕೊಂಡಿದ್ದೀನಿ. ಈಗ ಮೇಲಿಂದ ಒಂದು 2 ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ತುಂಬ ಜಾಸ್ತಿ ಹಾಕೋ ಅವಶ್ಯಕತೆ ಇಲ್ಲ, ಒಂದು 2ರಿಂದ 3 ಸ್ಪೂನ್ ಎಣ್ಣೆ ಹಾಕ್ಕೊಂಡ್ರೆ ಸಾಕಾಗತ್ತೆ. ಮೇಲ್ಗಡೆ ಮೊದಲು ನಾನು ಒಂದು 2ರಿಂದ 3 ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಂಡಿದ್ದೆ. ಈಗ ಮೇಲಿಂದ ಇನ್ನೊಂದು 2 ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕಿ ಇದನ್ನ ಚೆನ್ನಾಗಿ ಎರಡೂ ಕಡೆನೂ ಬೇಯಿಸ್ಕೊಳ್ಳೋದು ಅಷ್ಟೇ. ನೋಡಿ ಇದೀಗ ಆಗಿದೆ, ಒಂದು ಸೈಡ್ ಚೆನ್ನಾಗಿ ಬೆಂದಿದೆ. ಈಗ ತಿರ್ವಾ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ನಿಧಾನಕ್ಕೆ ತಿರ್ವಾ ಹಾಕ್ಕೊಳ್ಬೇಕಾಗತ್ತೆ. ನಾವು ತವಾನ ಕಾದ್ಮೇಲೆ ಹಾಕಿದ್ರೆ ನೋಡಿ ಸ್ವಲ್ಪ ಕೂಡ ರವೆ ಬಿಟ್ಕೊಳ್ಳೋದಿಲ್ಲ, ಪೂರ್ತಿಯಾಗಿ ಹಾಗೇ ಇರುತ್ತೆ. ನಾವು ತವಾ ಕಾಯೋದ್ರೊಳಗಡೆ ಹಾಕಿಬಿಟ್ರೆ ಪೂರ್ತಿ ರವೆ ಬಿಟ್ಕೊಂಡು ಬೇರೆ ಬೇರೆ ಆಗಿಬಿಡುತ್ತೆ. ಬದನೆಕಾಯಿ ಬೇರೆ, ಹಾಗೆ ಮಸಾಲೆ ರವೆ ಬೇರೆ ಆಗಿಬಿಡುತ್ತೆ. ಪೂರ್ತಿಯಾಗಿ ತವಾ ಕಾದ್ಮೇಲೆ ನಾವು ಬದನೆಕಾಯಿನ ಹಾಕೋದ್ರಿಂದ ಸ್ವಲ್ಪನೂ ಕೂಡ ಬಿಟ್ಟು ಹೋಗೋದಿಲ್ಲ. ನಾನಿವತ್ತು ಅದ್ರ ಜೊತೆಗೆ ಸ್ವಲ್ಪನೂ ಕೂಡ ಬಿಟ್ಟು ಹೋಗೋದಿಲ್ಲ. ನೋಡಿ ಈ ರೀತಿಯಾಗಿ ಸ್ವಲ್ಪ ಒತ್ತಿ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಈಗ ತುಂಬಾ ರುಚಿಕರವಾಗಿರುವಂತಹ ಬದನೆಕಾಯಿ ಫ್ರೈ ರೆಡಿಯಾಗಿದೆ. ಯಾವುದೇ ಅನ್ನದ ಜೊತೆ ಊಟದ ಜೊತೆ ಸೈಡ್ ಡಿಶ್ ಆಗಿ ತಿನ್ಬೋದು, ಸಖತ್ತಾಗಿರುತ್ತೆ. ನಾನಿವತ್ತು ದಾಲ್ ಮಾಡಿಕೊಂಡಿದ್ದೆ, ಹಾಗೆ ಮಾವಿನ ಹಣ್ಣಿನ ಸಾಸಿವೆನೂ ಕೂಡ ಮಾಡ್ಕೊಂಡಿದ್ದೆ. ಅದ್ರ ಜೊತೆಗೆ ಈ ಥರ ಬದನೆಕಾಯಿ ಫ್ರೈ ಕೂಡ ಮಾಡ್ಕೊಂಡಿದ್ದೆ. ತುಂಬಾ ಚೆನ್ನಾಗಿತ್ತು. ಹೊರಗಡೆ ಎಲ್ಲ ಕ್ರಿಸ್ಪಿಯಾಗಿ ಬರುತ್ತೆ, ಒಳಗಡೆ ಸಾಫ್ಟಾಗಿ ಬರುತ್ತೆ. ಅನ್ನದ ಜೊತೆ ಸೈಡ್ ಡಿಶ್ ಆಗಿ ಇದನ್ನ ತಿನ್ಬೋದು, ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು.